ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿದು ದುರಂತ ಸಂಬಂಧ ಮಣ್ಣಿನಡಿ ಸಿಲುಕಿ ಲಾರಿ ಚಾಲಕ ಅರ್ಜುನ್ ನರಳಾಡುತ್ತಿರುವ ರಕ್ಷಣೆಗೆ ಆರ್ಮಿ ಎಂಟ್ರಿ ಕೊಡಲಿದೆ. ಅರ್ಜುನ್ ರಕ್ಷಣೆಗೆ ಇಂದು ಕಾರವಾರಕ್ಕೆ ಆರ್ಮಿ ಆಗಮಿಸಲಿದೆ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಸತೀಶ್ ಸೈಲ್ ತಿಳಿಸಿದ್ದಾರೆ. ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿದ ದುರಂತ ಸಂಬಂಧ ಗುಡ್ಡ ಕುಸಿತ ಸ್ಥಳಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಜಿಯೋಲಾಜಿಕಲ್ ಎಕ್ಸ್ಪರ್ಟ್ ರಿಪೋರ್ಟ್ ಕೈ ಸೇರಿದೆ, ಈ ಜಾಗ ಸೇಫ್ ಇಲ್ಲ ಅನ್ನೋದು ವರದಿ ಹೇಳಿದೆ. ಮಾನವೀಯತೆಯಿಂದ ಕಾರ್ಯಾಚರಣೆ ಆಗ್ತಾ ಇದೆ, ಕಾರ್ಯಾಚರಣೆ ಕೂಡ ತುಂಬಾ ಡೇಂಜರ್ ಆಗಿದೆ. ಅರ್ಜುನ್ ಹಾಗೂ ಇಬ್ಬರಿಗಾಗಿ ಹುಡುಕಾಟ ಆಗ್ತಿದೆ ಎಂದರು. ಅಲ್ಲಿವರೆಗೂ ಉಂಟು ನಿಜ, ಬಟ್ ಈಗ ಅದೇ ನಾವೇ ಬರ್ತೀವಿ ಸರ್, ಬನ್ನಿ ಸರ್ ಮಾಡ್ಬೋಣ. ಆಗಲ್ಲ ಆಗಲ್ಲ, ಲೈಟ್ ಕೆಳಗಡೆ ಡೌನ್ ಆಗಿದೆ ಸರ್. ಬೆಳಗಾವಿ ಚೋರ್ಲಾಘಾಟ್ ಮಾರ್ಗದಲ್ಲಿ ಭಾರೀ ವಾಹನಗಳಿಗೆ ನಿರ್ಬಂಧ ಹಿನ್ನೆಲೆ ಜಾಂಬೋಟಿಯಲ್ಲಿ ಭಾರೀ ಪ್ರಮಾಣದ ವಾಹನಗಳು ಸಾಲುಗಟ್ಟಿ ನಿಂತಿತ್ತು. ಹೀಗಾಗಿ ಮುಂದೆಯೂ ಹೋಗಲು ಆಗದೆ ವಾಪಸ್ಸು ಹೋಗದ ಸ್ಥಿತಿಯಲ್ಲಿ ಸವಾರರು ಪರದಾಡಿದ್ದು. ಹಳೆಯ ಸೇತುವೆ ಹಿನ್ನೆಲೆ ಭಾರೀ ವಾಹನಗಳ ಓಡಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಮೈಸೂರಿನಲ್ಲಿ ನಿರಂತರ ಮಳೆಗೆ ರಿಂಗ್ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿದೆ. ಮುಖ್ಯ ರಸ್ತೆಯೇ ಕುಸಿದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಸ್ಥಳಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿದರು. ಬಳಿಕ ಜೆಸಿಬಿ ಯಂತ್ರದ ಮೂಲಕ ದುರಸ್ತಿ ಕಾರ್ಯ ನಡೆಸಲಾಯಿತು. ಶ್ರೀರಾಂಪುರ ಜಂಕ್ಷನ್ ಬಳಿ ಘಟನೆ ನಡೆಯಿತು. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಈ ಹಿನ್ನೆಲೆ ಯಾದಗಿರಿ ಜಿಲ್ಲೆಯ ಹುಣಸಗಿಯ ನಾರಾಯಣಪುರ ಬಸವಸಾಗರ ಜಲಾಶಯ ಮೈದುಂಬಿ ಹರಿಯುತ್ತಿದೆ. ಕ್ಷಣಕ್ಕೂ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಿದೆ. ಹೀಗಾಗಿ ನದಿಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಕಾವೇರಿ ನದಿಯಲ್ಲಿ ಅಪರಿಚಿತ ಯುವಕನೊಬ್ಬ ಕೊಚ್ಚಿ ಹೋಗಿದ್ದಾನೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯಲ್ಲಿ ಘಟನೆ ನಡೆದಿದೆ. ನದಿಯಲ್ಲಿ ಸ್ನಾನ ಮಾಡುವ ವೇಳೆ ಯುವಕ ಕೊಚ್ಚಿ ಹೋದ ಸಾಧ್ಯತೆಗಳಿವೆ. ಕೊಚ್ಚಿ ಹೋಗುತ್ತಿರುವ ದೃಶ್ಯ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅಯ್ಯೋ ಅಯ್ಯಯ್ಯೋ ಮರ ಬಿಟ್ಬಿಟ್ಟು ಹೊಂಟದ, ಅಯ್ಯೋ ಮರ ಬಿಟ್ಬಿಟ್ಟು ಹೊಂಟದ. ಆಂಟಿ ಯಾರು ಕಾಪಾಡೋರ ಇಲ್ವಲ್ಲ ಆಂಟಿ? ಮರತಕ್ಕ ಹೋಯ್ತಾ ಇಲ್ಲ, ಆಯ್ತಾ ಇಲ್ಲ ಅವ್ನ ಕೈಲಿ ಮರತಕ್ಕ ಹೋಗಿ ಕಾಯ್ತಾ ಇಲ್ಲ. ಆಗೋದ ಕಣ್ಬಿಡು, ಅಷ್ಟೇ ಕಣ್ಬಿಡು ಆಗೋದ. ಕಾವೇರಿ ತೀರದಲ್ಲಿ ನಿರಂತರ ಸುರಿದ ಮಳೆಯಿಂದಾಗಿ ನದಿ ತುಂಬಿ ಹರಿಯುತ್ತಿದೆ. ಕೃಷ್ಣರಾಜ ಸಾಗರದ ಸುತ್ತಲೂ ಮಳೆಯ ಆರ್ಭಟ ಜೋರಾಗಿದೆ. ಕೆಆರ್ಎಸ್ ಡ್ಯಾಂನಿಂದ ನಾಲೆಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಜಲಾಶಯದಿಂದ ಕಾವೇರಿ ನದಿಗೆ 15,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ಇದೇ ರೀತಿ ಇಂದು ಒಳಹರಿವು ಬಂದರೆ ಕೆಆರ್ಎಸ್ ಡ್ಯಾಂನಲ್ಲಿ ನೀರು ಮತ್ತಷ್ಟು ಹೆಚ್ಚಳವಾಗಲಿದೆ. ಒಳಹರಿವು ಹೆಚ್ಚಳ ಹಿನ್ನೆಲೆಯಲ್ಲಿ ಡ್ಯಾಂನಿಂದ ಹಂತ ಹಂತವಾಗಿ ನಾಲೆಗಳಿಗೆ ಹೆಚ್ಚಿನ ನೀರು ಹರಿಸಲು ನಿರ್ಧರಿಸಲಾಗಿದೆ. ಕಳೆದ ಹಲವು ದಿನಗಳಿಂದ ಉಡುಪಿಯ ಬೈಂದೂರು ಭಾಗದಲ್ಲಿ ನಿರಂತರ ಮಳೆ ಸುರಿತಾ ಇದೆ. ಮಳೆಗೆ ಪಡುವರಿ ಗ್ರಾಮದ ಸೋಮೇಶ್ವರ ಗುಡ್ಡ ಕಳೆದ 1 ವಾರದಿಂದ ಕುಸಿಯುತ್ತಿದ್ದು
ಅಪಾರ ಪ್ರಮಾಣದಲ್ಲಿ ಮಣ್ಣು ರಸ್ತೆಗೆ ಸೇರಿಕೊಳ್ಳುತ್ತಿದೆ. ಈ ಹಿನ್ನೆಲೆ ನೆನೆ ಸಂಜೆ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಭೇಟಿ ನೀಡಿ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು ಶಾಶ್ವತ ಪರಿಹಾರಕ್ಕಾಗಿ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಉಡುಪಿ ಜಿಲ್ಲೆ ಪಡುವರಿ ಗ್ರಾಮದ ಸೋಮೇಶ್ವರ ಗುಡ್ಡ ಕುಸಿತ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಗುಡ್ಡದ ಮೇಲೆ ಖಾಸಗಿ ವ್ಯಕ್ತಿಗಳ ಕಟ್ಟಡ ನಿರ್ಮಾಣ ಕಾರ್ಯದಿಂದ ಈ ಅನಾಹುತವಾಗಿದೆ ಎಂದು ತಿಳಿದು ಬಂದಿದೆ. ಖಾಸಗಿ ಕಟ್ಟಡಕ್ಕೆ ಅನಧಿಕೃತ ರಸ್ತೆಯನ್ನು ನಿರ್ಮಾಣ ಮಾಡಲು ಗುಡ್ಡ ಕೊರೆದಿದ್ರು. ಶೇಡಿ ಮಣ್ಣಿನಿಂದ ಕೂಡಿರುವ ಗುಡ್ಡಕ್ಕೆ ಹಾನಿಯಾದ ಪರಿಣಾಮ ಮಳೆಗೆ ಗುಡ್ಡ ಕುಸಿದಿದೆ. ಮುಂಜಾಗ್ರತಾ ಕ್ರಮವಾಗಿ ಸುಮಾರು 5 ದಿನಗಳಿಂದ ಸೋಮೇಶ್ವರ ಬೀಚ್ ರಸ್ತೆಯ ಸಂಪರ್ಕ ಬಂದ್ ಮಾಡಲಾಗಿದೆ. ಉತ್ತರ ಕನ್ನಡದ ಸೀರೂರಿನ ಗುಡ್ಡ ಕುಸಿತ ಪ್ರಕರಣ. ಬೆಳಗಾವಿಯ ಹುಣಶಿಕಟ್ಟಿ ಗ್ರಾಮದ ಜನರು ಉಕ್ಕಿ ಹರಿಯುತ್ತಿರುವ ಮಲಪ್ರಭಾ ನದಿಯಲ್ಲಿ ಈಜಿ ಜಮೀನಿಗೆ ತೆರಳಬೇಕಾಗಿತ್ತು. ಗ್ರಾಮಸ್ಥರ ಸಮಸ್ಯೆಗಳ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ವರದಿ ಮಾಡಿದ 4 ಗಂಟೆಯಲ್ಲೇ ಸ್ಥಳಕ್ಕೆ ಡಿಸಿ ಮೊಹಮ್ಮದ್ ರೋಷನ್ ಭೇಟಿ ನೀಡಿ ಗ್ರಾಮಸ್ಥರಿಂದ ಮಾಹಿತಿ ಪಡೆದರು. ಬಳಿಕ ಸಮಸ್ಯೆಗೆ ಶೀಘ್ರದಲ್ಲೇ ಪರಿಹಾರ ನೀಡುವ ಬಗ್ಗೆ ಭರವಸೆ ನೀಡಿದರು. ಸರ್ಕಾರ ವತಿಯಿಂದ ಒಬ್ಬ ಚಾಲಕರನ್ನು ಇಟ್ಟು ಇದನ್ನು ಈಗ ಮುಂದುವರಿಸಬೇಕಂತ ಇಷ್ಟ ಆಯ್ತು. ಇದೇ ಫಸ್ಟ್ ವೆರಿ ಗುಡ್. ಆಟ ಮಾಡ ನಮ್ ಪ್ರೀಸ್ ಕಂಬ ಒಂದ್ ಮಾಡಿ ಸಾಕು. ಮೂರು ಮಂದಿ ಇಟ್ಟಿರಿ ಸರ್ ಮೊದಲ ಅದಕ್ಕೆ ದಯಮಾಡಿ ಒಂದು ಸೀಟ್ ಹಾಕಿರ್ರಿ. ಗೌರ್ಮೆಂಟ್ ಅನ್ನಿಸ್ಬೇಕು, ಗೌರ್ಮೆಂಟ್ ಡೀಸೆಲ್ ತಗೋಬೇಕು. ನಮ್ ಕಡೆ ಸೀಟ್ ಇಟ್ಟಿರಿ. ಈಗ ನಾನು ಸಿಟಿನಲ್ಲಿ ನಾನು ಆಫೀಸ್ ಹೋಗ್ಬೇಕಂದ್ರೆ ಬೈಕಲ್ಲಿ ನಾನೇ ಡೀಸೆಲ್ ಹಾಕೋಬೇಕಲ್ಲ. ಹಾಕಿರಿ ಸರ್. 3 ಮಂದಿ ಇಟ್ಟಿರಿ ಆಯ್ತು, ಅದೊಂದು ವಿಚಾರ ಸ್ವಲ್ಪ ಪುನಃ ಡಿಸ್ಕಸ್ ಮಾಡೋಣ. ಬಟ್ ಫೀ ತುಂಬಿಸ್ಕೊಂಡು ಸರ್ಕಾರ ವತಿಯಿಂದ ಒಬ್ಬ ಚಾಲಕರನ್ನು ಇಟ್ಟು ಇದನ್ನು ಈಗ ಮುಂದುವರಿಸಬೇಕಂತ ಇಷ್ಟ ಆಯ್ತು. ಶಿವಮೊಗ್ಗದಲ್ಲಿ ಸುರಿಯುತ್ತಿರುವ ರಣಮಳೆಗೆ ಭಾರಿ ಅವಾಂತರಗಳು ಸೃಷ್ಟಿಯಾಗ್ತಿದೆ. ಹೊಸನಗರ ತಾಲೂಕಿನಲ್ಲಿ ಮಳೆಯಿಂದಾಗಿ 100 ಎಕರೆ ಕೃಷಿ ಭೂಮಿಗೆ ಹಾನಿಯಾಗಿದೆ. ಹಾನಿಗೊಳಗಾದ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಗುರುದತ್ತ ಹೆಗಡೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು. ಬಳಿಕ ಅತಿವೃಷ್ಟಿಯಿಂದಾಗಿ ಸಮಗ್ರ ನಷ್ಟದ ವರದಿಯನ್ನು ತಯಾರಿಸಿ ಸಲ್ಲಿಸುವಂತೆ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಜೆಡಿಎಸ್ ಬಿಜೆಪಿಯಿಂದ ಅಭಿನಂದನೆ ಸಲ್ಲಿಸಲಾಗುತ್ತೆ. ಕೆಆರ್ಪೇಟೆ ಪುರಸಭೆ ಹಿಂಭಾಗದ ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ 40,000ಕ್ಕೂ ಹೆಚ್ಚು ಮಂದಿ ಆಗಮಿಸುವ ಸಾಧ್ಯತೆ ಇದೆ.